ಮನುಷ್ಯನ ಸಮಯ ಸರಿ ಇದ್ರನ ಸರಿ, ಸಮಯ ಕೆಟ್ರ ಕೆಟ್ಟದ್ದಾಗೋದು ಮಾತ್ರ ಖಂಡಿತ. जगह तो सेको ಇಲ್ಲದನ ಮಚ್ಚಂ. ಹಲೋ ಶೇಕು. ಎಲ್ಲಿದೆ? ಇಲ್ಲಿ ಬಂದೇನಾ? ಬಂದೆ ನೋಡಿ ಸದ್ಯಕ್ಕೆ. ಬರತ್ತೀನಿ. ರೆಡಿಗೆ ನಾನು ರೆಡಿಗೆ ಹಾಗೆ ಬಂದೆ ನೋಡಿ. ಅಣ್ಣ ಬೋರ್ಡ್ ಎಷ್ಟೊತ್ತು ಅಣ್ಣ? ಇಲ್ಲ ಮರ ಸ್ವಲ್ಪ ಲೇಟ್ ಆಯ್ತು. ಅಲ್ಲಿ ನಮ್ಮ ಗೆಳೆಯ ಸಿಕ್ಕಿದ್ದ ಅಣ್ಣ, ಅವನು ಸ್ವಲ್ಪ ಮಾತಾಡ್ಕೊಂತ ನಿಂತೆ. ಅಣ್ಣ ಅದಕ್ಕೆ ಲೇಟ್ ಹೇಳಿನ ಅವ್ರಿಗೆಲ್ಲ. ಅವ್ರಿಗೆಲ್ಲ ಹೇಳಣ್ಣ. ಹೌದಾ? ಹೋಗ್ಬಿಡು ನಾಗ್ರಿ. ಹೋಗ್ಬಿಟ್ಟು ನೋಡಿ ಇರ್ತಾರಲ್ಲಿ ಹೋದ್ರ ಇರ್ತಾರಣ್ಣ. ಹಲೋ ಹಲೋ ಶೇಖೋಣ, ಕರ್ಕೊಂಬಂದ್ಬಿಡಪ್ಪ ಅವ್ರು. ಇವತ್ತು ಏನೈತೆ ಅದ್ರ ಬಗ್ಗೆ ಹರಿಸ್ಬಿಡು. ನಮಸ್ತೆ ಸರ್. ಸರ್ ಮನೋಹರ್ ಅಂತ ಇದ್ದಾರೆ ಸರ್ ಇವರು. ನಮಸ್ಕಾರ. ನನ್ನ ಹೆಸರು ಜ್ಞಾನೇಶ್ ಅಂತ ಹೇಳ್ರಿ. ಬರ್ರಿ ಕೊಡ್ಬರ್ರಿ ಬರ್ರಿ. ಸ್ವಲ್ಪ ಮಾತಾಡಿದ್ರೆ ಮಾತಾಡೋಣ ಬರ್ರಿ. ನಮಸ್ತೆ ಸರ್. ಅದು ಏನಿಲ್ಲ ಸರ್, ನಮ್ಮ ಮಣ್ಣರ ಪ್ಲಾಟಿನ್ ಬಗ್ಗೆ ಸ್ವಲ್ಪ ಮಾತಾಡೋದೈತೆ ಅಂತಂದ್ರೆ ಇವ್ರು ನೋಡ್ರಿ ಮಾತಾಡೋದು ಏನೈತಲ್ಲ ಮಾತಾಡ್ರಿ. ಒಂದು 60-40 ಒಂದು ಸೈಟ್ ಬೇಕಾಗಿತ್ರ. ಇಲ್ಲೇ ಸಿಮಿಕೇರಿ ಅಕ್ಕಪಕ್ಕಣ ಬೇಕಾಗಿತ್ತು ನಮ್ಗೆ. ಅದ್ರ ಸಂಬಂಧ ಸೇಕು ಹೇಳಿದ್ದೀರಿ ನಾನು. ಹ್ಞೂ ಸರ್. ಸರ್ ಈಗ 60-40 ಹೆಂಗೆ ಹೇಳ್ತಾರೆ ಎಣ್ಣೆ? 60-40 ಅಂದ್ರೆ 30 ತನಕ. ಹ್ಞೂ. 30-40 ಅಂದ್ರೆ 15ರಿಂದ ಹಿಡ್ಕೊಂಡು 20 ತನಕ. ಗುಂಟೆ ವಯಸ್ಸು ಹೆಂಗದ ರೀ? ಗುಂಟೆ ಸಿಗ್ತಾವ ನಿಮ್ಗೆ ಅಷ್ಟ 8 ಲಕ್ಷ ಹಿಂಗೆ ಸಿಗ್ತಾವ. ನಾಳೆ ನಿಮ್ಗೆ ಯಾವುದೇ ರೀತಿಯ ಲೋನ್ ಪಾನ್ ಯಾವ್ದು ಸಿಗಲ್ಲ. ಬಟ್ ಅಂದ್ರೆ ಎಣ್ಣೆ ಆಗಿದ್ದೇ ಇರಲ್ಲ ಅದು. ಅಂದ್ರೆ ಪ್ರಾಬ್ಲಮ್ ಎಣ್ಣೆ ಆದ್ರೆ ನಾಳೆ ನಿಮ್ಗೆ ಅನುಕೂಲ ಬಾಳ ಐತಿ. ಹೌದು ಸರ್. ಈಗ ಎಣ್ಣೆಗೆ ತೋತಿ ಸರ್ ನಾವು ಅದೇನಂದ್ರ 30 ಲಕ್ಷ ಅಂತಂದ್ರಲ್ಲ ಅದ್ರ ನೋಡಿ ಕೊಡಾಯ್ತು. ಸ್ವಲ್ಪ ರೋಡ್ ಸೈಡ್ ಆದ್ರ ಕರೆಕ್ಟ್ ಕಾರ್ನರ್ ಆದ್ರ ರೋಡ್ ಸೈಡೇ ಬೇಕು ಸರ್ ನಮಗೆ. ಅಂದ್ರೆ ಒಂದಿಷ್ಟು ಸ್ವಲ್ಪ ಮೊದಲ ಅಲ್ಲ ಸುತ್ತಮುತ್ತ ಸಿಮಿಕೇರಿ ಒಳಗೆ ಬೇಕು ಸರ್ ನಮ್ಗೆ. ಗಾರ್ಡನ್ನು ಎಲ್ಲ ಗಟ್ರೆ ಬಿಟ್ರೆ ಎಲ್ಲ ಅಂತ ಪ್ಲಾಟ್ ಕೊಡಿಸ್ತೀವಿ. ನೀವು ಯಾವ್ದು ಹತ್ರ ಅದು ಕೊಡಿಸ್ತೀವಿ. ಓಕೆ ಸರ್. ಅಂದ್ರೆ ಸರ್ ಈಗ ಫ್ರೀ ಇದ್ರೇನ್ರಿ? ಈಗ ನೋಡ್ಕೊಂಡ್ಬಿಡೋಣ. ಆಯ್ತಾ ಸರ್? ಇದೇನ್ರಿ? ಮಸ್ತ್ ಬಿಡ್ರಿ. ಗಟ್ರಲ್ಲ ಸಿಕ್ಕು ಹೇಳಿದ್ದಲ್ಲ ನಿಮ್ಗೆ ಎರಡು ಕಡೆ ರೋಡ್ ಬರ್ತದೆ. ಕಾರ್ನರ್ ಪ್ಲಾಟ್ ಆಗುತ್ತೆ. ಹ್ಞೂ ಹಂಗೆ ಸರ್ ಪ್ಲಾಟ್ ಬಾರಿ ಐತ್ರಿ. ಮಸ್ತ್ ಐತಲ್ಲ ಸೇಕು? ಮಸ್ತೈತನ ರೋಡಿ ಗಿಡಿಗೆಲ್ಲ ರೇಟ್ ಐತಿ. ಆಮೇಲೆ ಮನಿನೂ ಆಗ್ಯಾವ ಇಲ್ಲಿ ಎಲ್ಲ ಪೂರ ಆಗ್ಯಾವ ಸರ್ ಇಲ್ಲಿ. ಹ್ಞೂ ರೀ. ಮನಿ ಎಲ್ಲ ಇದ್ದು ಅಂದ್ರೆ ಮತ್ತೆ ಮನಿಗಿನ ಕಟ್ಸಕ್ ನಾಲ್ಕು ಸಲ ಆಗುತ್ತೆ. ಮತ್ತೆ ಫ್ರಂಟಿಗೆ ಆಗತ್ತೆ ಸರ್. ಮತ್ತೆ ರೋಡಿಗೆ ಹೆಚ್ಚೆ. ಹ್ಞೂ ರೀ. ಎಲ್ಲ ಪ್ಲೇನ್ ಐತಿ. ಏನು ಕಡಿಸ್ಬೇಕು ನಂಗಿಲ್ಲ ಏನಿಲ್ಲ. ಏನಿಲ್ಲ ಸರ್. ಗಂಟಿ ಏನಿಲ್ಲ ಸರ್. ಪೂರ ಕ್ಲೀನ್ ಐತಿ ಎಲ್ಲ. ಓಕೆ ಐತಿ. ಇದು ಇದ್ದಾರಲ್ಲ ರೀ ಕರೆಕ್ಟ್ ಆಗ್ತದೆ. ಒಂದೇ ಎರಡು ತೋರ್ ಈಗ ಒಂದೇ ಏನಾದ್ರಿ? ಏನಕ್ಕೆ? ಹಾಂ ಹೋಗ್ತಾವ. ಕನಸನ
ಅಂತ ಕೆಟ್ಟ ಕನಸು ಹಾಕ್ಬಿಟ್ಟಿದ್ದ ಅದು ಹಾವು ಕಡ್ದಂಗೆ ಈ ಥರ ಒಮ್ಮೆ ಬಿದ್ದಿದ್ರಲ್ಲ ಕನಸು. ಇಂಥ ಕನಸು ಹಾಕ್ಬಿಟ್ಟಿದೆ. ಬೆಳಿಗ್ಗೆ ಮೂಡ ಆಫ್ ಮಾಡ್ತಾರೆ ಅಂತ ಕನಸು ಬಿತ್ತು. ಬೆಳಿಗ್ಗೆ ಮೂಡ ಆಫ್ ಮಾಡ್ತಾರೆ. ಜಾಗ ಒಂದು ನೋಡಕ್ಕೆ ಹೋಗ್ಬೇಕು. ಇವು ಬಸ್ ಸಿಕ್ಕು ತೋರಿಸ್ತೀನಿ ಇದ್ದಲ್ಲಿ ಅದನ್ನು. ಹಲೋ, ಹಾಂ ಸರ್ ಎಲ್ಲಿದೆ? ಆ ಗುಡಿ ಹತ್ರ ಬರತ್ತೇನಾ? ಹಾಂ ಆಯ್ತು, ರೆಡಿ ಆಗಿ ನಾನು. ಹಾಂ ಬರಾತ್ ನೀವು. ಹಾಂ ಬನ್ನಿ. ಎಷ್ಟೊತ್ತು ಏನ? ಇಲ್ಲ, ಸ್ವಲ್ಪ ಅಲ್ಲಿ ನಮ್ಮ ಫ್ರೆಂಡ್ ಸಿಕ್ಕಿದ್ದ, ಮಾತಾಡ್ಕೊಂಡು ನಿಂತ್ಬಿಟ್ಟೆ. ಅದ್ರ ಸಂಬಂಧ ಲೇಟ್ ಆಯ್ತು. ಹೋಗೋಣ ಆಗ್ರ? ಹೋಗೋಣ. ಹೇಳಿರಲ್ಲ ಅವ್ರಿಗೆಲ್ಲ? ಹಾಂ ಅವ್ರಿಗೆಲ್ಲ ಹೇಳಿ ನಾನು. ಆಯ್ತು ಹೋಗೋಣ. ಇದೇ ಪ್ಲೇಸನಾ? ಹಾಂ ಇದೇ ಪ್ಲೇಸ್. ಈಗ ಬಂದಂಗಿತ್ತಲ್ಲ ಮರ, ಬಂದಿಲ್ಲ ನಾವು. ನಂಗೆ ಫಸ್ಟ್ ಟೈಮ್ ಬಂದಿದ್ದೇನೆ. ಹೌದಾ? ನೋಡ್ದಂಗೆ ಅನಿಸಿತ್ತು ಮರ. ಇದು ಫಸ್ಟ್ ಟೈಮ್ ಕನಸು ಅದೇ ಇಲ್ಲಿ ಹಿಂಗೆ ಸೈಡ್ ಐತಿಲ್ಲ ಆಫೀಸ್ ಅವ್ರಿಗೆ ಒಳಗೆ. ಹೌದಣ್ಣ? ನೋಡಮ್ಮ. ಸರ್ ಏನಿಲ್ಲ ಮನೋರ ಜ್ಞಾನೇಶ್ ಅಂತ ಹೇಳಿ. ಹೌದ್ರಾ? ಹಿಂಗೆ ಬಂದಂಗೆ ಆಗಿತ್ತಲ್ಲ ಕನಸು ನನಗೆ. ಹಾಂ ಬರ್ರಿ. ಯಾಕೆ ಇಲ್ಲ ಸರ್, ಏನಿಲ್ಲ ಸರ್. ಒಂದು 30-40 ಸೈಟ್ ಬೇಕಾಗಿತ್ರಿ ನಮಗೆ. ಸಿಮಿಕೆರೆ ಅಕ್ಕಪಕ್ಕ ಅದಾವಲ್ರಿ, ಒಂದ್ ಕಡೆಗೆ ಎಣ್ಣೆ ಆಗಿದ್ದದಾವ್ರಿ, ಒಂದ್ ಕಡೆ ಎಣ್ಣೆ ಆಗದೆ ಇರೋದದಾವಲ್ರಿ. ಅದ ಸೈಟ್ ಬೇಕಾಗಿತ್ರಿ ಸ್ವಲ್ಪ. ಅದಕ್ಕೆ ಸೇಕು ಹೇಳಿದ್ದೇರಿ ನಾನು. 15 ಲಕ್ಷ 30 ಲಕ್ಷ ಹಿಂಗ ಸಮಥಿಂಗ್ ಅದಾವ್ರಿ ರೇಟ್. ಅವು ಅವನ ಸ್ವಲ್ಪ ಒಂದ್ ಸ್ವಲ್ಪ ನಮ್ಗೆ ಕೊಡ್ಸಿದ್ರೆ ಕರೆಕ್ಟ್ ಇತ್ತು. ಅವ ಸೇಕು ಹೇಳಿದ್ದೇವ್ರಿ. ನೋಡಿ ಬಂದಿನ? ಅಲ್ಲ, ನಿಮ್ಗ ಗೊತ್ತಿದ್ರೆ ನಾನು ಅಂತಲ್ಲ ಯಾಕೆ ಬಂದಿರ್ಬೇಕು? ಇಲ್ಲ ಸರ್, ಹಂಗ ಜಸ್ಟ್ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೀರಿ ನಾನು. ಅಲ್ಲ ನೀನದು ನೋಡ್ದಂಗ ಮಾತಾಡಕತ್ತಿಲ್ಲ? ಇಲ್ಲ ನೀವು ನೋಡಿದ್ರಿ ಮತ್ತೆ ಇಲ್ಲಿ ಯಾಕೆ ಬಂದಿರಿ? ಇಲ್ಲ ಸರ್, ಅಂದ್ರೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿರೋದು ಸ್ವಲ್ಪ ಅದಕ್ಕೆ. ಆಯ್ತಾ, ಕೊಡ್ಸೋಣ್ರಿ. ಹೌದ್ರಾ? ನೀವು ಎಂತ ಅಂತೀರಂತ ಪ್ಲಾಟ್ ಕೊಡ್ಸೋಣ ಸಾಕು. ನೀ ಕರ್ಕೊಂಡ್ ಬಂದಿನ ಸ್ವಲ್ಪ ಇನ್ನ ರೀಸನಬಲ್ ಆಗಿ ಕೊಡ್ಸೋಣ. ಅಲ್ಲೇ ಇಲ್ಲಿ ನೋಡ್ ಬೇಡ, ಸುಮ್ ಪ್ಲಾಟಿಗೆ ಹೋಗಿ ನೋಡಿ ಬಂದ್ಬಿಡೋಣ ಅಂತ. ಅಷ್ಟು ಮಾಡೋಣ. ಆಯ್ತು ಸರ್, ಬರ್ರಿ. ಬರ್ರಿ ಸರ್, ನಾ ಬರ್ತೀನಿ. ಒಂದು 5 ನಿಮಿಷ ನಾಡಿ. ಹೌದ್ರು ಇದ್ರೆಲ್ಲ ನೋಡ್ದಂಗೆ ಅನ್ಸಿತ್ತು ನನಗೆ. ಅದು ಫಸ್ಟ್ ಟೈಮ್ ನನ್ನ ಜೊತೆ ಬಂದಿದ್ದೇನೆ. ಸರಿ, ಆದ್ರೂ ಇವನ್ ಕೂಡ ಹೆಂಗ್ ಬಿಸ್ನೆಸ್ ಮಾಡ್ದೋಪ ಇಲ್ಲಿ. ನಮ್ಮ ಫೈಲ್ ಒಳಗ ನಮ್ಮ ಬಿಸ್ನೆಸ್ ಐಡಿಯಾಸ್ ಎಲ್ಲ ಹೇಳಕತ್ತಾನಲ್ಲ. ಒಂದು ಸೈಟಿಗೆ 30 ಲಕ್ಷ 15 ಲಕ್ಷ ಹೇಳಕತ್ತಾನ. ನಮ್ಮ ಫೈಲ್ನಾಗ ಇದ್ದಂಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳಕತ್ತಾನ ಇವ. ಇವನು ಕೂಡ ನಾಳೆ ಬಿಸ್ನೆಸ್ ಹೆಂಗೆ ಮಾಡೋದಪ್ಪ. ಓಕೆ, ಹೋಗೋಣ ನೋಡೋಣ ಏನೇನಾಕತಿ. ಎಲ್ಲ ಮನಿ ಎಲ್ಲ ಮಸ್ತ್ ಅದಾವ ಸೇಫ್. ಇಲ್ಲಿ ಮನಿನೂ ಅದಾವ, ಎಲ್ಲ ಅದಾವ ಇಲ್ಲಿ. ಏನ್ರಿ ಕರೆಕ್ಟ್ ನೀವ ತರ ಬಿಟ್ರಲ್ಲ ಪ್ಲಾಟ್ ಮುಂದೆ? ಇಲ್ರಿ, ಇಲ್ಲಿ ನಮ್ಮ ಸೇಕು ಕರ್ಕೊಂಡ್ ಬಂದಿದ್ರು ಒಂದ್ಸಲ. ಹೌದ್ರಿ? ಇವನ ಕರ್ಕೊಂಡ್ ಬಂದಿನ ಮಾರ ಇಲ್ಲಿ. ಇದು 30-40 ಡಬಲ್ ಇದ್ದಂಗೆ ಐತ್ರಿ. ಇದು ಭಾರಿ ಮಸ್ತ್ ಭಾರಿ ಇದಾಕತ್ ನೋಡ್ರಿ. ರೋಡಿ ಗಿಡಿಗೆಲ್ಲ ಭಾರಿ ಅನುಕೂಲ ಐತ್ರಿ ನಿಮ್ಗೆ. ಇದೆಲ್ಲ ಗಟ್ರ ಗಿಟ್ರ ಪದ್ಧ ಸರಿ. ಆಮೇಲೆ ಎಲ್ಲ ಮನಿನೂ ಆಗ್ಯಾವ್ರಿ. ಇದೇನು ಇಷ್ಟ 30-40 ಕರೆಕ್ಟ್ 30-40 ಸರ್. ಹೌದಾ? ಓಕೆ ಓಕೆ. ಸೆಕ್ಯೂರ್ ಇಲ್ಲಲ್ಲ? ಇಲ್ಲಣ್ಣ. ಮತ್ತೆ ರೋಡ್ನು ಇಲ್ಲೇ ಆಗ್ತದ. ಅಲ್ಲೇ ಕುಂದ್ರಂಬರ್ರಿ. ಅವ್ರನ್ನ ಕರ್ಸಿಬಿಡ್ತೇನೆ ಬೇಕಾ? ಕರ್ಸ. ಹೌದ್ರಾ? ಅಷ್ಟು ಮಾಡ್ಬಿಡ್ರಿ ಸರ್. ಪ್ಲಾಟ್ ಹೆಂಗೈತ್ರಿ? ಮಸ್ತ್ ಐತ್ರಿ. ನಮ್ಮ ಅಂಕರ್ ಭಾಳ ಖುಷಿ ಆಯ್ತು ನೋಡ್ರಿ. ನಮ್ಮ ಸೇಕು ಹೇಳಿದಕ್ಕೂ ಕರೆಕ್ಟ್ ಸಿಕ್ತು ನಮ್ಗೆ ಪ್ಲಾಟ್. ಅದ್ರ ಬೇರೆ ಕಾರ್ನರ್ ಐತ್ರಿ. ನಿಮ್ಗೆ ಆಚೆ ಕಡೆ ರೋಡ್ ಬರ್ತದೆ ಸರ್. ನಿಮ್ಗೆ 2 ಕಡೆ ರೋಡ್ ಬರ್ತದೆ ಸರ್. ಹಿಂಗ ಎಲ್ಲ ಕಡೆ ರೇಟ್ ಒಂದು ಸ್ವಲ್ಪ ನೋಡಿ ಇದು ಮಾಡ್ಬಿಡ್ರಿ. ಮಾತಾಡೋಣ ನೋಡ್ರಿ ಮುಂದೆ. ಬರ್ತೀವಿ ನಾವು. ಹಾಂ ರೀ. ಸ್ವಲ್ಪ ನೋಡ್ಕೊಂಡು ಬರ್ತೀವಿ.
ನೋಡಿ ಸರ ನಂದು ಅಟ ಅರ್ಜೆಂಟ್ ಐತಿ ಬೇರೆ ಕಡೆ ಮತ್ತೊಬ್ರು ಪಾರ್ಟಿ ಬಂದಾರೆ ತೋರ್ಸ್ಕೊಂಬರ್ತೀನಿ ಸರ್. ಹೋಗೋಣ ಸಿಗು ಅಣ್ಣ ಅಲ್ಲೊಂದು ಮನೆ ನೋಡಿ ಬರೋಣ ಅಣ್ಣ. ಮನಿ ಬ್ಯಾ ಬಿಡೋ ಮರ ಇನ್ನ ಈಗ ಜಗ ತೊಗೊಂಡೈತಿ ಆಮೇಲೆ ಮನಿದೆಲ್ಲ ನೋಡಕ್ ಬರ್ತೈತಿ. ನೋಡಿ ಬರೋಣ ಬಾ ಅಣ್ಣ. ಹೋಗೋಣ ಹಾಂ ಅದೆಲ್ಲ ಮುಂದಿನ ಪ್ಲಾನ್ ಗೊತ್ತಾಗತ್ ಬಿಡ. ಹಾಂ ಆಯ್ತು ಹಂಗ ಅಣ್ಣ ನಾವು ಇದೇ ಥರ ಪ್ಲಾನಿಂಗ್ ಹಾಕ್ಬಿಡೋಣ. ಕರೆನ ಮಸ್ತ್ ಐತೆ ನೋಡ್ಬೇಕು ಭಾರಿ ಬರ್ಲಿ. ಇದೇ ಇಂಜಿನಿಯರ್ ಕರ್ಸೋಣ ನಾವು. ಇದೇ ಇಂಜಿನಿಯರ್ ಕಳ್ಸ. ಕನಸು ಇಂಥ ಕನಸು ಬಿತ್ತು ಅದು ಬಿಲ್ಡಿಂಗ್ ಮನೆ ಹತ್ರ ಬಿದ್ದಂಗ ಇಂಥ ಕನಸು ಬಿದ್ದಿದ್ದಿಲ್ಲ. ಕನಸಾಗಿದ್ದ ಚಲೋ ತಪ್ಪ ದೇವ್ರೆ ನೋಡ್ತಲ್ಲ ಕನಸಿದೆ. ಎಲ್ಲಿದ್ದೀನಿ? ಇಲ್ಲೇ ಬಂದೇನಾ? ಬಂದೆ ನೋಡು. ಸದ್ಯಕ್ಕೆ ಬಂದೆ. ದುಡ್ಡನ್ನು 2 ಅಕ್ಷರ ಹುಟ್ಟಿಸಿದ್ದ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇಡೀ ಬಂಧು ಬಳಗನ ಮರ್ಸಿ ಬಿಡ್ತೈತಿ. ಹೋಗೋಣ ಆಗ್ರ. ಹೋಗೋಣ ಅದ್ರಲ್ಲಿ ಸಿಮ್ಮಿಕೇರಿ ಐತಲ್ಲ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾರ, ಅಲ್ಲೇ ಹೋಗೋಣ ಆಗ್ರ. ಅವ್ರ ಗಣೇಶ್ ಅಂತ ಅದಾರಲ್ಲ. ಅಣ್ಣ ನಿನಗೆ ಹೆಂಗೆ ಗೊತ್ತಾ? ನಿನ್ನೆ ಫೋನಾಗ ಹೇಳಿದ್ದೆ ನಾ. ಹೋಗೋಣ ಆಗ್ರ. ಬಾಬು ಮತ್ತೆ ಲೇಟ್ ಆಗಿ ಹೇಳ್ದಂಗೆ ಇಲ್ಲಿ ಫೋನ್ ತೆಗಿಲಿಯಪ್ಪ, ಫೋನೇ ಮಾತ್ರ ಕನ್ಸ ಇಂಥ ಕೆಟ್ಟ ಕನ್ಸಾಗ್ಬಿಟ್ಟಿದ್ದು. ಅದು ಆಕ್ಸಿಡೆಂಟ್ ಆದಂಗ. ಕಾಲ ಬದಲಾದ್ರೂ ಮನುಷ್ಯನ ಆಶೆಗಳು ಮಾತ್ರ ಬದಲಾಗಲ್ಲ. ಧನೇಶ್ ಅಲ್ರಿ? ಇಲ್ರಿ, ಅಲ್ಲಿ ಬೋರ್ಡ್ನಾಗ ಇತ್ರಿ, ನೋಡಿದ್ದೆ ರೀ ಜಸ್ಟ್. ಅದ ಸ್ವಲ್ಪ ಸೈಟ್ ಇದ್ದು ಬೇಕಾಗಿತ್ರಿ. ಹ್ಞೂ ರೀ. ಅಲ್ಲ ಏನಿಲ್ಲ ರೀ, ನಮ್ಮ ಅಣ್ಣ ಸೈಡ್ ಬಿಟ್ಟು ಮಾತಾಡೋದು ಅದೇ ಮಾತೇ ಬರ್ಸ. ಆಯ್ತಾ ಪರ್ಸೆಂಟ್ ಬರ್ರಿ ಸರ. ಭಾಳ ಸ್ವಾತ್ರಿ ನಮ್ಮನ್ನ ಪ್ಲಾಟ್ ಅನ್ನಕೈತೆ. ಎಂತ ಕನಸು ಬಿತ್ತಿದೆ, ಅದೇ ಆಕ್ಸಿಡೆಂಟ್ ಆಗ್ಸತ್ತಂಗ. ಯಾವಾಗ್ಲೂ ಕತ್ಲ ಇರಂಗಿಲ್ಲ, ಬೆಳಕು ಬರ್ತತಿ. ಆದ್ರೆ ಆ ಬೆಳಕಿಗಾಗಿ ನಾವು ಕಾಯಕ ಬೇಕು.
ಯಾಕೇನದ? ನಾ ಸ್ವಲ್ಪ ಫೋನ್ ಬಂತಡಿ. ಹಲೋ, ಹಾಂ ಸ್ವಲ್ಪ ಕೆಲಸ ಇದ್ರೆ ಹೊಳಸ್ನೆ. ತಡಿ ಹೊಳಸ್ತೀನಿ. ಯಾರ? ಫ್ರೆಂಡ್ ಅಣ್ಣ. ಹ್ಮ್ ಅಣ್ಣ ಗದ್ನಿಕಿರಿ ಮಳೆಯಪ್ಪಜ್ಜರ ಜಾತ್ರೆಕತ್ತನ. ಅದ್ರಾಗ ನಮ್ಮ ಗದ್ನಿಕಿರಿ ಊರನ್ನ ನಾಟಕ ಮಾಡಿರ್ತಾರಣ. ಮಸ್ತ್ ಆಗತ್ತನ. ಅದ್ರಾಗ ಮತ್ತ ನಮ್ಮ ದೋಸ್ತನ ಹಾಶ್ ಪಾತ್ರ ಮಾಡಿರ್ತಾರಣ. ಅನ್ನವತ್ತ ಮಾಡ್ತಾನ. ದೇವ್ರೆ, ಇವತ್ತಿನ ಮ್ಯಾಚ್ ಅನ್ಕೊಂಡಂಗೆ ಏನ್ರ ಆತಂದ್ರ ಅದ್ರಾಗ ಎಷ್ಟು ರೊಕ್ಕ ಬರ್ತೈತಿ ಬರೋಲ್ಕ, ಅದ್ರಾಗ 40% ಕಾಣಿಕೆ ರೊಕ್ಕದಾಗ ನಿನಗೇನ್ರ ಮಾಡಿ ಮುಟ್ಟಿಸ್ತೀನಪ್ಪ. ಅದೊಂದು ತಪ್ಪು ಮಾಡಿಬಿಟ್ನಲ್ಲ ಮರ. ಗುಡಿಗೆ ಹೋಗ್ರಮ್ಮ ಒಂದಿಟ್ಟ. ಹೋಗ್ರು. ನಮಸ್ಕಾರ ಅಜ್ಜಾರ. ಅಜ್ಜಾರ ನಮಸ್ಕಾರ. ಬಾರಪ್ಪ, ನೀ ಬರ್ತಿ ಅಂತೇಳಿ ನನಗೆ ಗೊತ್ತಿತ್ತು. ನನ್ನಿಂದ ಒಂದು ತಪ್ಪಾಗ್ಬಿಟ್ಟತ್ರಿ. ತಪ್ಪ? ನೀ ಏನು ತಪ್ಪು ಮಾಡಿ ಅಂತೇಳಿ ನಾನು ತಿಳಿದತ್ತಿ. ನೀ ಏನು ನನಗೆ ಹೇಳೋದು ಬೇಕಾಗಿಲ್ಲ. ನಿಮ್ಗೆ ಗೊತ್ತೈತ್ರಿ? ನನಗೆ ಗೊತ್ತೈತಿ. ದುಡ್ಡು ಅನ್ನೋದು ಕೈಯಾಗ ಬಂತಂದ್ರೆ ಆ ದೇವ್ರ ಸತ್ಯಕ್ಕೆ ಮರಿತಿರಲ್ಲ ನೀವು. ನೀ ಏನು ಹೇಳಿದ್ದಪ್ಪ? ದೇವ್ರಿಗೆ ಕಾಣಿಕೆ ಕೊಡ್ತೀನಿ ಅಂತ ಬೆಳ್ಕೊಂಡಿದ್ದಿ. ಆದ್ರೆ ಅದನ್ನ ಮರ್ತೀನಿ. ಹೋಗು, ಆ ದೇವ್ರಿಗೆ ಹೋಗಿ ಕಾಣಿಕೆ ಹಾಕಿ ತಪ್ಪಗೈತಿ ತಪ್ಕೊಂಡು ಆ ದೇವರಿಗೆ ನಮಸ್ಕಾರ ಮಾಡಿಬಾರ. ಒಂದು ನಿಮಿಷ, ಕಥೆಯಲ್ಲಿ ಏನಾದರೂ ಕನ್ಫ್ಯೂಷನ್ ಆಯ್ತಾ? ಹಾಗಿದ್ರೆ ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ ಬನ್ನಿ. 16ನೇ ಶತಮಾನದಲ್ಲಿ ಒಬ್ಬ ರಾಜ ಇದ್ದ. ಅವನ ಜೀವಮಾನದಲ್ಲೇ ಗೆಲ್ಲೋಕಾಗದೇ ಇರುವಂತ ಯುದ್ಧ. ಆ ಯುದ್ಧ ಏನಾದರೂ ಗೆದ್ರೆ ಅವನ ನಾಡಿನ ಜನರಿಗೆಲ್ಲ ಇರೋದಕ್ಕೆ ಮನೆ, ಊಟ, ಹಾಗೆ ಕುಡಿಯೋ ನೀರಿಗೆ ಒಂದು ಡ್ಯಾಮ್ ಕಟ್ಟಿಸ್ತೀನಿ ಅಂತ ಅನ್ಕೊಂಡಿದ್ದ. ಒಂದಿನ ಯುದ್ಧ ಗೆದ್ದೇ ಬಿಟ್ಟ. ಆದ್ರೆ ಯುದ್ಧ ಗೆದ್ದಿರೋ ಸಂಭ್ರಮದಲ್ಲಿ ಆ ರಾಜ ಅನ್ಕೊಂಡಿದ್ದನ್ನ ಮರ್ತೇ ಬಿಟ್ಟ. ಆಗ ಆ ರಾಜನಿಗೆ ಈ ಡೇ ಲೂಪ್ ಸ್ಟಾರ್ಟ್ ಆಯ್ತು. ಅಂದ್ರೆ ಒಂದೇ ದಿನ ಪದೇ ಪದೇ ರಿಪೀಟ್ ಆಗೋದು. ಕೊನೆಗೆ ಅವನ ತಪ್ಪನ ಅರ್ಥ ಮಾಡ್ಕೊಂಡು ಅವನು ಅನ್ಕೊಂಡಿದ್ದನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ. ಆವಾಗ ಅವನಿಗೆ ಈ ಡೇ ಲೂಪ್ ಸ್ಟಾಪ್ ಆಯ್ತು. ಹಾಗೆ ನಾವು ಅನ್ಕೊಂಡಿರೋದು ಮಾಡದೇ ಇದ್ದಾಗ ಈ ತರ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ.